ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಷ್ಣು ಇಲ್ಲಿ ಬಿದ್ದಾವೆ ಸರ್, ಹೊಟ್ಟೆಗೆ ಬಿದ್ದಾವೆ, ಕೈಗೆ ಬಿದ್ದಾವೆ, ಎಲ್ಲ ಬಿದ್ದಾವೆ. ಫುಲ್ಲು ಸೀರಿಯಸ್ ಆದ ವಿಷ್ಣು. ಇನ್ನೊಂದು ಕರ್ಕೊಂಡು ಕಳಿಸಿ ಕಾರ್ನಲ್ಲಾಗ ಅಡ್ಮಿಟ್ ಮಾಡಿಸಿದ್ರು. ಅಲ್ಲಿ ನಮಗೆ ಡಾಕ್ಟ್ರ್ ಏನಂದಾರ, ನಮ್ಮ ಕೈಲಾಗಂಗಿಲ್ಲ, ಏನಾಗಂಗಿಲ್ಲ. ಇಲ್ಲಿಂದ ಆ ಕಡೆ ಹೈದರಾಬಾದ್ ಯಶೋಧ ಹಾಸ್ಪಿಟ್ಲು, ಯಶೋಧರ ಹಾಸ್ಪಿಟ್ಲಿಗೆ ವಿನಯ್ ಏನು ಕಳಿಸಿ ಇಲ್ಲಿ ಕರ್ನೂಲ್ನಾಗ ಅಡ್ಮಿಟ್ ಮಾಡಿಸಿದ್ರು. ವಿಷ್ಣು ಸೀರಿಯಸ್ ಇದೆ. ಸೀರಿಯಸ್ ಆದ ಸರ್. ಎಷ್ಟು ಆಪರೇಷನ್ ಆಗಿದೆ ಅವರಿಗೆ? 2 ಆಗಿದೆ ಸರ್. ಇಲ್ಲೇ ಒಂದು ಕಡೆಗೆ ದೊಡ್ಡ ಪೀಗು, ಸಣ್ಣ ಪೀಗು 2 ಆಗಿದೆ. ಇನ್ನೊಂದು ಕೈಗೆ ಆಪರೇಷನ್ ಆಗಿದೆ. ಅದೊಂದು ಈಗ ಎಷ್ಟಾಗ್ತಾ ಇದೆ ಬಿಲ್ಲಲ್ಲಿ? 14 ಲಕ್ಷ ಆಗಿದೆ ಸರ್. ಏನಂತ ಮ್ಯಾನೇಜ್ಮೆಂಟ್ ಅಂತ ಅವರು 3.5 ಲಕ್ಷ ಕೊಟ್ಟಾರ. 3.5 ಲಕ್ಷ ಕೊಟ್ಟ ಮೇಲೆ ಕೊಡ್ತೀವಿ ಅನ್ಕೇಸಿ ಇವತ್ತಿಗೆ ಫೋನ್ ಎತ್ತವಲ್ಲ, ಏನು ರಿಕ್ವೆಸ್ಟೇ ಇಲ್ಲ. ಅಲ್ಲೇ ಡಾಕ್ಟರ್ ಅಂದ್ರೆ ಸತಾಯಿಸ್ತಾರೆ ಎಲ್ಲ. ತಂದು ಪೇಮೆಂಟ್ ಕಟ್ಟಲಿ ಅನ್ಕೇಸಿ ಅಂತಾರೆ. ಅವು ಟ್ಯಾಬ್ಲೆಟ್ ಎಕ್ಸರ್ ಅವೆಲ್ಲ ರೊಕ್ಕ ಕಟ್ಟಬೇಕಲ್ಲ. ಇವ್ರು ಎಷ್ಟು ಸಾವಿರ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಿಲ್ಲ. ಬಂದು ಗೇಟ್ ಬಂದು ಕೇಸಿ ನಿಂದಿರ್ತಿರ್ತೀವಿ. ವಾಚ್ಮೆನ್ ಅವರಿಂದ ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ಲ ಸಾರ್. ಅವರು ಅಸಲು ಫೋನೇ ರಿಸೀವ್ ಮಾಡಬೇಕು. ಏನು ಮಾಡೋದು? ಕೇಸ್ ಅವ್ರ ಮೇಲೆ ಕಾನೂನು ಹೋರಾಟ ಮಾಡ್ತಾರೆ. ಹಿಂಗೆ ಮುಂದೆ ಕಾರಣ ಹೋರಾಟ ಮಾಡ್ತೀವಿ. ಅದೇ ಮಾಡ್ತೀವಿ. ನಮ್ಮ ಕೈಲಿ ಅಂದರೆ ಎಲ್ಲಿಂದ ತಂತಾರೆ. ಕುಲ್ಲ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಘಟನೆ ನಡೀತಲ್ಲ. ಆ ಘಟನೆಯಲ್ಲಿ ನಮ್ಮ ಮಕ್ಕಳು 2 ಇಂಜುರಿ ಆಗಿದ್ರು. ಇದರಲ್ಲಿ ವಿಷ್ಣು ಅನ್ನೋ 6ನೇ ತರಗತಿ ವಿದ್ಯಾರ್ಥಿಗೆ ಹೆಚ್ಚಿನ ಗಾಯವಾಗಿರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡಿದರು. ನಾವು ಇಲ್ಲಿ ಬಳ್ಳಾರಿಯಿಂದ ಕರ್ನೂಲು ಮೊದಲು ಪ್ರಾಥಮಿಕವಾಗಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿನ ಡಾಕ್ಟರ್ ಸಲಹೆ ಮೇರೆಗೆ ಹೈದರಾಬಾದ್ ಯಶೋಧ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ. ಅಲ್ಲಿ ಡಾಕ್ಟರ್ಗಳು ಸೂಕ್ತ ಸಮಯಕ್ಕೆ ಚಿಕಿತ್ಸೆ ನೀಡಿದ್ದಾರೆ. ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾನೆ. ಆಸ್ಪತ್ರೆ ಈಗ ಅದು ಸುಮಾರು 15-20 ದಿನ ಆಯಿತು ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ. ಆಸ್ಪತ್ರೆಯಲ್ಲಿ ಈಗಾಗಲೇ 15 ಲಕ್ಷ ಖರ್ಚಾಗಿದೆ. ನಾವು ಘಟನೆ ನಡೆದಾಗ ಶಾಲಾಡಳಿತ ಮಂಡಳಿ ಜೊತೆ ಮಾತಾಡಿದಾಗ ಶಾಲಾ ಆಡಳಿತ ಮಂಡಳಿಯಲ್ಲಿ ಗೋವಿಂದಪ್ಪನವರು ನಮಗೆ ಸಂಪೂರ್ಣ ಖರ್ಚು ವೆಚ್ಚ ಎಲ್ಲ ಭರಿಸ್ತೀವಿ, ನೀವು ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳಿದ್ರು. ಆ ಭರವಸೆ ಮೇರೆಗೆ ನಾವು ಚಿಕಿತ್ಸೆ ಕೊಡಿಸಿದ್ದೀವಿ. ಈಗ ಅವರು ನಮ್ಮ 3.5 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ ಆಸ್ಪತ್ರೆಗೆ. ಉಳಿದ ಮೊತ್ತಕ್ಕಾಗಿ ಆಸ್ಪತ್ರೆಗೆ ಕಟ್ಟಬೇಕಂತ ಅವರು ಆಸ್ಪತ್ರೆಯವರು ಫೋರ್ಸ್ ಮಾಡ್ತಾ ಇದ್ದಾರೆ. ಆ ಮೊತ್ತ ಕೇಳಕ್ಕೆ ಬಂದಿದ್ದೀವಿ. ನಿನ್ನೆ ಮಾತಾಡಿಸಿದಾಗ ಅವ್ರು ಏನಂತ ಇದ್ದಾರೆ, ಈಗ ನಾವು ಕೊಡೋಕ್ಕಾಗೋದಿಲ್ಲ, ನೀವೇನು ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಭರವಸೆ ಕೊಟ್ಟು ಈಗ ಮಧ್ಯದಲ್ಲಿ ಈ ಥರ ಹೇಳಿಕೆ ಕೊಡೋದು. ಈಗ ನಾವು ಕೂಲಿ ಕೆಲಸ ಮಾಡೋರು, ನಮ್ಮ ಪೇರೆಂಟ್ಸು, ನಮ್ಮ ಅಣ್ಣನವರು, ಅವರು ಅಷ್ಟು ಖರ್ಚು ಭರಿಸೋಕೆ ಆಗೋದಿಲ್ಲ ಅವರು ಕೂಡ. ಅದರಲ್ಲಿಂದ ನಾವು ಕೇಳೋದೊಂದೇ, ಆಸ್ಪತ್ರೆ ಖರ್ಚು ವೆಚ್ಚವನ್ನು ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಈರೇಶ್ ಅಂತ ಹೇಳಿ ಸರ್, ವಿಷ್ಣು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.